ನಮಸ್ಕಾರ ಸ್ನೇಹಿತರೆ. ಸೋಷಿಯಲ್ ಮೀಡಿಯಾ ನಾವೆಲ್ಲ ಈ ಬಲೆಯೊಳಗೆ ಸಿಲ್ಕೊಂಡು ಒದ್ದಾಡ್ತಾ ಇದ್ದೀವಿ ಅಂತಲೇ ಹೇಳ್ಬೋದು. ಕೆಲವರು ಇದರಲ್ಲಿ ಉದ್ಧಾರ ಆದರೆ ಇನ್ನು ಕೆಲವರು ತಮ್ಮ ಸಂಸಾರವನ್ನು ಇದೇ ಸೋಷಿಯಲ್ ಮೀಡಿಯಾದಲ್ಲಿ ಹರಾಜ್ಗೆ ಇಟ್ಟಿದ್ದಾರೆ. ತಾವು ತಿಂದಿದ್ದು ಇನ್ನೊಂದು ಮಾಡಿದ್ದು ಸಂಸಾರದ ಖಾಸಗಿ ವಿಷಯವನ್ನು ಇಡೀ ಊರಿಗೆ ಹರಿದು ಹಂಚ್ತಾ ಇದ್ದಾರೆ. ಇದಕ್ಕೆ ಸಾಕ್ಷಿ ಮಂಜು ಮತ್ತು ಲೀಲಾ. ಕೆಲವು ತಿಂಗಳ ಹಿಂದೆ ನಾಡಿನಾದ್ಯಂತ ಮಂಜು ಮತ್ತು ಲೀಲಾ ಎಂಬ ದಂಪತಿಗಳ ಜಗಳ ಬೀದಿ ರಂಪವಾಗಿತ್ತು. ಹೆಂಡತಿ ಲೀಲಾ ತನ್ನ ಪ್ರಿಯತಮನೊಂದಿಗೆ ಎಸ್ಕೇಪ್ ಆಗಿ ಗಂಡ ಮತ್ತು ಮಕ್ಕಳಿಗೆ ಸಾಕಷ್ಟು ರೋದನೆಯನ್ನ ಕೊಟ್ಟಿದ್ಲು. ಬಳಿಕ ಮಂಜು ಟಿವಿ ಚಾನೆಲ್ಗಳಲ್ಲಿ ಬಂದ್ಬಿಡು ಲೀಲಾ, ಮುದ್ದು, ಚಿನ್ನು, ಬಂಗಾರಿ ಅಂತೆಲ್ಲ ಗೋಗರ್ದಿದ್ದ. ತನ್ನ ಸಂಬಂಧದ ವಿಚಾರ ಇಡೀ ರಾಜ್ಯಕ್ಕೆ ಗೊತ್ತಾದರೂ ಕೂಡ ಲೀಲಾ ಮನಸ್ಸನ್ನು ಬದಲಿಸಲಿರಲಿಲ್ಲ. ಆದರೆ ಕೆಲ ತಿಂಗಳ ನಂತರ ಮಂಜುಗೋಸ್ಕರ ಮತ್ತು ಮಕ್ಕಳಿಗೋಸ್ಕರ ಲೀಲಾ ವಾಪಸ್ ಬಂದಿದ್ದರು. ಮತ್ತೆ ಸಂಸಾರ ಒಂದಾಗಿತ್ತು. ಆಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಇವರು ವಿಡಿಯೋ ಮಾಡ್ತಾ ನೆಗೆಟಿವನ್ನು ಪಾಸಿಟಿವ್ ಮಾಡಿಕೊಂಡು ಕಮರ್ಷಿಯಲ್ ಮಾಡ್ತಾ ಹಣವನ್ನು ಕೂಡ ಸಂಪಾದನೆ ಮಾಡ್ತಿದ್ರು. ವಾವ್, ಹಿಂಗಿರಬೇಕು, ಇವ್ರ ಸಂಸಾರ ಚೆನ್ನಾಗಿ ಮಾಡ್ಕೊಂಡ್ರು ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ಕೊಳ್ತಿದ್ರು. ಆದರೆ ಇದೀಗ ಜನರ ಕಣ್ಣೋ ಅಥವಾ ಇವರಿಬ್ಬರ ದುರಾದೃಷ್ಟವೋ ಅನ್ನುವಂತೆ ಇಬ್ಬರ ಜೋಡಿಯ ಬದುಕಲ್ಲಿ ಮತ್ತೆ ಬಿರುಗಾಳಿ ಎದ್ದಿದೆ. ಮತ್ತೆ ಇವರ ಸಂಸಾರ ಬೀದಿಗೆ ಬಿದ್ದಿದೆ. ಇದಕ್ಕೆ ಕಾರಣವಾಗಿದ್ದು ಪ್ರತಿಷ್ಠಿತ ಚಾನಲ್ನಲ್ಲಿ ಬರುವ ಶಾಂತಂ ಪಾಪಂ ಅನ್ನೋ ಕಾರ್ಯಕ್ರಮವಂತೆ. ಹಾಗಿದ್ರೆ ಮಂಜು ಲೀಲಾ ಸಂಸಾರದಲ್ಲಿ ಆಗಿದ್ದೇನು ಅನ್ನೋದನ್ನು ನೋಡ್ತಾ ಹೋಗೋಣ. ನಾನು ನಿಮ್ಮ ಶಿವರಾಜ್ ಬಾಣಂಕಿ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದನ್ನು ಮರಿಬೇಡಿ. ಇದು ಸೋಷಿಯಲ್ ಮೀಡಿಯಾ ಜಮಾನ. ನಾವಿಲ್ಲಿ ಸಾಧನೆ ಮಾಡಿದವರನ್ನ ನೆನಪಿಟ್ಕೊಳ್ಳಲ್ಲ, ಆದರೆ ರೀಲ್ಸ್ ಮಾಡಿದವರನ್ನ, ವೈರಲ್ ಆದವರನ್ನ ತುಂಬ ಚೆನ್ನಾಗಿ ನೆನಪಿಟ್ಕೊಳ್ತೀವಿ. ಯಾಕಂದರೆ ಸೋಷಿಯಲ್ ಮೀಡಿಯಾ ನಮ್ಮ ಮೇಲೆ ಅಷ್ಟು ಕೆಟ್ಟ ಪರಿಣಾಮವನ್ನು ಬೀರಿದೆ. ನಿಮಗೆಲ್ಲ ಮಂಜು ಲೀಲಾ ಬಗ್ಗೆ ಗೊತ್ತಿರುತ್ತೆ, ಆದರೂ ಒಂದ್ಸಲ ಹೇಳ್ತೀನಿ. ಲೀಲಾ ರೀಲ್ಸ್ ಮಾಡ್ಕೊಂಡಿದ್ರೆ ಮಂಜು ಕ್ಯಾಬ್ ಡ್ರೈವರ್ ಆಗಿ ಕೆಲಸವನ್ನು ಮಾಡ್ತಾಯಿದ್ರು. ಕಳೆದ ಸಲ ಈ ಇಬ್ಬರು ದಂಪತಿಗಳ ವಿಚಾರ ನ್ಯೂಸ್ ಮುಖಾಂತರ ನಾಡಿನಾದ್ಯಂತ ಬಿತ್ತರವಾಗಿತ್ತು. ಮಾಧ್ಯಮದ ನಿರೂಪಕರು ಎಷ್ಟೇ ಮನವೊಲಿಸಲು ಪ್ರಯತ್ನಿಸಿದ್ರು ಕೂಡ ಈ ಜೋಡಿ ಒಂದಾಗಿರಲಿಲ್ಲ. ಲೀಲಾ ನನಗೆ ಸಂತೋಷ್ ಬೇಕು ಅಂತ ಹೇಳಿ ಹಠ ಹಿಡಿದು ಸಂತೋಷ್ ಹಿಂದೆ ಹೋಗಿದ್ಲು. ಮಕ್ಕಳನ್ನು ಕಂಡು ಇಡೀ ನಾಡಿನ ಜನ ಕೂಡ ಮರುಗಿದ್ರು. ಆಮೇಲೆ ಮಂಜು ಟಿವಿ ಚಾನಲ್ನಲ್ಲಿ ಬಂದ್ಬಿಡು ಲೀಲಾ, ಮುದ್ದು, ಚಿನ್ನು, ಬಂಗಾರಿ, ನೀ ನನ್ನ ಫ್ಲೇವರು ಅಂತೇಳಿ ಹೇಳಿದರು. ಇದು ಸಾಕಷ್ಟು ಟ್ರೋಲ್ ಆಗಿತ್ತು. ಮಂಜುನ ಡೈಲಾಗ್ ಇಟ್ಕೊಂಡು ಸಾಕಷ್ಟು ಜನ ರೀಲ್ಸ್ ಕೂಡ ಮಾಡಿದರು, ಟ್ರೋಲ್ ಕೂಡ ಮಾಡಿದರು. ಆದರೆ ಒಂದಿಷ್ಟು ಚರ್ಚೆಗಳ ಬಳಿಕ ಲೀಲಾ ಅವರು ಮಕ್ಕಳಿಗೋಸ್ಕರ ಮಂಜು ಜೊತೆ ವಾಸವನ್ನು ಮಾಡೋಕ್ಕೆ ಒಪ್ಪಿದ್ರು. 1.5 ತಿಂಗಳಾಗ್ತಾ ಬಂತು ಅನಿಸುತ್ತೆ. ಇಬ್ಬರು ಒಟ್ಟಿಗೆ ಸಂಸಾರವನ್ನು ಮಾಡ್ತಾ ಇದ್ರು. ನೀನು ಹಾಲು ನಾನು ಜೇನು ಅನ್ನೋ ಥರ ಇಬ್ಬರು ಒಟ್ಟಿಗೆ ಇದ್ರು. ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ರು. ಇಬ್ಬರು ಒಟ್ಟಿಗೆ ಕಮರ್ಷಿಯಲ್ ವಿಡಿಯೋವನ್ನು ಮಾಡ್ತಾ ಹಣ ಕೂಡ ಸಂಪಾದನೆಯನ್ನು ಮಾಡ್ತಾ ಇದ್ರು. 3 ಮಕ್ಕಳ ಜೊತೆ ಇಬ್ಬರ ಸಂಸಾರ ಕೂಡ ಚೆನ್ನಾಗಿತ್ತು. ಒಳ್ಳೆ ಬದುಕನ್ನು ಎಷ್ಟೇ ಹಾಳಾಗಿದ್ರು ಕೂಡ ಅದನ್ನು ಸರಿ ಮಾಡಿಕೊಂಡು ಒಳ್ಳೆ ರೀತಿಯಲ್ಲಿ ಸಂಸಾರವನ್ನು ಮಾಡ್ಕೊಂಡು ಹೋಗ್ತಾ ಇದ್ರು. ಆದರೆ ಈಗ ಇಬ್ಬರ ದಾಂಪತ್ಯದ ಮೇಲೆ ಮತ್ತೆ ಯಾರ್ದೋ ಕಣ್ಣು ಬಿತ್ತೋ ಗೊತ್ತಿಲ್ಲ. ಖುಷಿಯಾಗಿದ್ದ ಮಂಜು ಮತ್ತು ಲೀಲಾ ಈಗ ಮತ್ತೆ ಕಿತ್ತಾಡ್ಕೊಂಡಿದ್ದಾರೆ. ಈ ಬಗ್ಗೆ ಮಂಜು ವಿಡಿಯೋವನ್ನು ಹರಿಬಿಟ್ಟಿದ್ದು ಲೀಲಾ ಮತ್ತೆ ಮನೆ ಬಿಟ್ಟು ಹೋಗಲು ಮುಂದಾಗಿದ್ದಾಳೆ ಅಂತೇಳಿ ಕಣ್ಣೀರು ಹಾಕುವಂತೆ ಮಂಜ ಗೋಳಾಡಿದ್ದಾನೆ. 2 ದಿನಗಳ ಹಿಂದೆ ಮಂಜು ಒಂದು ವಿಡಿಯೋವನ್ನು ಬಿಟ್ಟಿದ್ದಾನೆ. ಇದರಲ್ಲಿ ಇವರ ಸಂಸಾರದಲ್ಲಿ ಬಿರುಗಾಳಿ ಎದ್ದಿರೋದು ಗೊತ್ತಾಗುತ್ತೆ. ಬಟ್ ಇದು ಬೇಕಂತ ಮಾಡಿದ್ರೋ ಅಥವಾ ವ್ಯೂಸ್ಗೋಸ್ಕರ ಮಾಡಿದ್ರೋ ಗೊತ್ತಿಲ್ಲ. ನೋಡಿದ್ರಿ ಆ ವಿಡಿಯೋವನ್ನು ನೋಡ್ಕೊಂಡು ಬನ್ನಿ. ನನ್ನ ಹೆಂಡತಿ ಮನೆ ಬಿಟ್ಟು ಹೋಯ್ತೀನಿ ಅಂತಾಳೆ, ಏನಂತ ಗೊತ್ತಿಲ್ಲ. ಆಮೇಲೆ ಮೊನ್ನೆ ನೇಣ ಹಾಕೊಂಡಿದ್ಲು, ಯಾಕೆ ಇಲ್ಲ, ಏನ್ ವಿಡಿಯೋ ಮಾಡ್ಬೇಡ, ಸುಮ್ನೆ ಇರಲಿಲ್ಲ, ವಿಡಿಯೋ ಮಾಡ್ಬೇಡ, ವಿಡಿಯೋ ಮಾಡ್ಬೇಡ. ನೋಡಿ ಹೇಳ್ತಾ ಇದೀನಿ, ಸಾಕಪ್ಪ ಸಾಕು. ನಿನ್ನ ಹತ್ರ ಇನ್ನು ಅನ್ಭವಿಸ್ಕೊಂಡು ಸಾಯಕ್ಕಾಗಲ್ಲ. ಅನ್ಭವಿಸ್ಕೊಂಡು ಸಾಯಿ ನಾನು ಅಂದ್ರೆ ಬೇಡ. ನೀನ್ ನನ್ಗೆ ಇಷ್ಟು ಅಂತ ನಿನ್ ಜೊತೆ ಬಿಡ ಸುಮ್ನೆ. ನೋಡಿದ್ರಲ್ವಾ, ವಿಡಿಯೋ ಮಾಡ್ತಲೇ ಮಂಜ ಮತ್ತು ಲೀಲಾ ಮಕ್ಕಳ ಮುಂದೆ ಜಗಳ ಶುರು ಮಾಡಿದ್ದಾರೆ. ಈ ವೇಳೆ ಮಕ್ಕಳು ಕೂಡ ಗೋಳಾಡುವುದನ್ನು ಕಾಣಬಹುದು. ಲೀಲಾ ಆತ್ಮಹತ್ಯೆಗೆ ಯತ್ನಿಸಿದಾಳೆ ಅಂತ ಮಂಜು ಹೇಳ್ತಾನೆ. ಆಗ ಲೀಲಾ ವಿಡಿಯೋ ಮಾಡಬೇಡ, ಎಲ್ಲರೂ ಹೇಳಿದ್ರು ಅವನು ನಿನ್ನನ್ನು 2-3 ತಿಂಗಳು ನೋಡಿಕೊಳ್ತಾನೆ ಅಷ್ಟೇ, ಆಮೇಲೆ ಅದೇ ಕತೆ ಅಂತ. ಅದೇ ಮಾತು ನಿಜ ಆಗಿದೆ. ಶಾಂತಂ ಪಾಪಂನಲ್ಲೂ ನಮ್ಮ ಕತೆ ಮಾಡಿದ್ದಾರೆ, ಕೆಟ್ಟದಾಗಿ ಕಮೆಂಟ್ ಕೂಡ ಮಾಡ್ತಾ ಇದ್ದಾರೆ. ನೀನು ಮತ್ತೆ ಹಳೆ ಕಥೆಯನ್ನು ಶುರು ಮಾಡಿದ್ದೀಯಾ, ನಾನು ನಿನ್ನ ಜೊತೆ ಇರಲ್ಲ ಅಂತೇಳಿ ಲೀಲಾ ಕಣ್ಣೀರು ಹಾಕಿದ್ದಾಳೆ. ಮಂಜು ಕೂಡ ಮನೆ ಬಿಟ್ಟು ಹೋಗು ಅಂತೇಳಿ ಹೇಳ್ತಾನೆ. ಈ ಜೋಡಿಯ ಸಂಸಾರದ ಕಿತ್ತಾಟದಿಂದ ಬೇಸತ್ತ ನೆಟ್ಟಿಗರು ಕಮೆಂಟ್ಸ್ನಲ್ಲಿ ಚೀಮಾರಿ ಹಾಕಿದ್ದಾರೆ. ಇದು ಬೇಕಂತ ಮಾಡ್ತಿದ್ದಾರೆ, ಇದು ಏನೋ ವ್ಯೂಸಿಗೋಸ್ಕರ ಮಾಡ್ತಿದ್ದಾರೆ ಅಂತೇಳಿ ಕಮೆಂಟ್ಸ್ ಕೂಡ ಹಾಕ್ತಾ ಇದ್ದಾರೆ. ಆದರೆ ಈಗ ಮತ್ತೊಂದು ವಿಡಿಯೋ ಕೂಡ ವೈರಲ್ ಆಗಿತ್ತು. ಅದರಲ್ಲಿ ಲೀಲಾ ಮೇಲೆ ಮಂಜು ಹಲ್ಲೆ ನಡೆಸಿದ್ದಾನೆ. ಆ ವಿಡಿಯೋ ಸಡನ್ ಆಗಿ ಡಿಲೀಟ್ ಮಾಡಿದ್ರಪ್ಪ, ಯಾಕಂತ ಗೊತ್ತಿಲ್ಲ. ಈ ವಿಡಿಯೋ ವೈರಲ್ ಆದ್ರ ಮೇಲೆ ಇವರಿಬ್ಬರು ಸಂಸಾರದಲ್ಲಿ ಮತ್ತೆ ಬಿರುಗಾಳಿ ಎದ್ದಿರೋದು ಗೊತ್ತಾಗುತ್ತೆ. ಹೇಗೋ ಜೀವನದಲ್ಲಿ ಏನೋ ಆದರೂ ಮತ್ತೆ
ಸಂಸಾರವನ್ನು ಕಟ್ಕೊಂಡಿದ್ರು. ಆದರೆ ಇವರ ಸಂಸಾರವನ್ನು ಶಾಂತಂ ಪಾಪಂ ಕಾರ್ಯಕ್ರಮ ಹಾಳು ಮಾಡ್ತು ಅಂತ ಜನ ಹೇಳ್ತಾ ಇದ್ದಾರೆ. ಇವರ ಹೆಸರನ್ನು ಮಾತ್ರ ಬದಲಾಯಿಸಿ ಇವರ ಸಂಸಾರದ ಕಥೆಯನ್ನು ಶಾಂತಂ ಪಾಪಂನಲ್ಲಿ ತೋರಿಸಿದ್ದಾರೆ. ಇದು ಮತ್ತೆ ಇವರ ಸಂಸಾರದಲ್ಲಿ ಬಿರುಗಾಳಿಯನ್ನು ಎಬ್ಬಿಸಿತ್ತು. ಇವರು ಯಾವುದೇ ಕ್ರೈಮನ್ನು ಮಾಡಿಲ್ಲ, ಆದರೂ ಚೆನ್ನಾಗಿರೋ ಸಂಸಾರದ ಕಥೆಯನ್ನು ಈ ಥರ ಜನಕ್ಕೆ ತೋರಿಸಿದ್ದು ನಿಜಕ್ಕೂ ತಪ್ಪಂತ ನನ್ನ ಅನಿಸಿಕೆ. ಶಾಂತಂ ಪಾಪಮ್ಮ ಅವ್ರು ಯಾರು ಸ್ಟೋರಿ ಎತ್ಕೊಂಡು ಮಾಡಿದಾರೆ, ಎಂತೆಂತ ಮಾತುಗಳಂತ ಇದಾರೆ ಗೊತ್ತಾ? ಎಲ್ಲ ಹೇಳಿದ್ರು ಬರೀ 2-3 ತಿಂಗಳು ಅಷ್ಟೇ ಇವ್ರು ನೋಡ್ಕೊಳ್ಳೋದಂತ. ನೀನ್ ಹೆಂಗೆ ಮಾಡ್ತಿದ್ಯಾ ನನಗೆ ಗೊತ್ತು. ನಾವು ಇವ್ರ ಬಗ್ಗೆ ಸ್ಟೋರಿ ಮಾಡೋಕ್ಕೆ ಕಾರಣ ಸೋಷಿಯಲ್ ಮೀಡಿಯಾದಲ್ಲಿ ಸಂಸಾರದ ಗುಟ್ಟನ್ನು ಬಿಟ್ಕೊಡಬೇಡಿ. ಲೈಕ್ಸ್ ವ್ಯೂಸ್ಗಾಗಿ ನಿಮ್ಮ ಬದುಕನ್ನು ಜಗತ್ತಿನ ಮುಂದೆ ಬೆತ್ತಲಾಗಿ ಇಡಬೇಡಿ. ನಿಮ್ಮ ಖಾಸಗಿತನವನ್ನು ನೀವು ಕಾಪಾಡಿಕೊಳ್ಳಿ. ನಿಮ್ಮ ಸ್ಟೋರಿ ಟಿವಿಗಳಲ್ಲಿ ಬಾರದಂತೆ ನೋಡ್ಕೊಳ್ಳಿ. ಸಂಸಾರದ ಗುಟ್ಟು 4 ಗೋಡೆಗಳ ಮಧ್ಯೆ ಇರಲಿ. ಕೈಯಲ್ಲಿ ಮೊಬೈಲ್ ಇದೆ ಅಂತ ಹೇಳಿ ರೆಕಾರ್ಡ್ ಮಾಡ್ಕೊಳೋದು, ಹರಿಬಿಡೋದು, ಆಮೇಲೆ ನಿಮ್ಮ ಜನಗಳಿಗೆ ಯಾಕೆ ಅಂತೇಳಿ ಕೆಟ್ಟ ಕಮೆಂಟ್ಸ್ ಹಾಕ್ತಾರೆ. ಅದು ಸರಿಯಲ್ಲ. ಲೀಲಾ ಮತ್ತು ಮಂಜು ನಮಗೆ ಒಂದು ಪಾಠವಾಗಿರಲಿ. ಲೀಲಾ ಮತ್ತು ಮಂಜು ಈಗ ಮತ್ತೆ ಒಂದಾಗಿದ್ದಾರಂತೆ. ಈಗ ಗಲಾಟೆ ಆಯಿತು, ಇದು ಮತ್ತೆ ಒಂದಾಗಿರಂತೆ. ಇವರ ಪರ್ಮಿಷನ್ ಪಡೆಯದೆ ಕತೆ ಮಾಡಿದ್ದಕ್ಕೆ ಶಾಂತಂ ಪಾಪಂ ಮೇಲೂ ಕೂಡ ಕಾನೂನು ಹೋರಾಟಕ್ಕೆ ಇವರು ಮುಂದಾಗ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಈಗ ಮತ್ತೆ ಒಂದಾಗಿದ್ದಾರೆ, ಕೇಕೆಲ್ಲ ಕಟ್ ಮಾಡಿದ್ದಾರೆ. ಮತ್ತು ನಾವು ಆ ರೀತಿ ಇಲ್ಲ, ಮತ್ತು ನಾವು ಒಂದಾಗಿದ್ದೀವಿ, ನಮ್ಮನ್ನು ಯಾರೂ ಕೂಡ ದೂರ ಮಾಡೋಕ್ಕಾಗಲ್ಲ ಅಂತೇಳಿ ಮತ್ತೆ ಹೇಳ್ತಾ ಇದ್ದಾರೆ. ನೋಡಿ, ನಮ್ಗೆ ಇದರಿಂದ ಅನಿಸ್ತಾ ಇರೋದು, ನಾವು ಯಾವತ್ತನ್ನು ತಿಳ್ಕೊತಿದ್ದೀವಿ. ನಾವೀಗ ಯಾಕೆ ಇವರು ಸ್ಟೋರಿ ಇಟ್ಕೊಂಡು ಮಾಡಿದ್ವಿ ಅಂದರೆ, ಇಂಥದ್ರ ಮುಂದೆ ನಾವು ನೋಡಿ ಅವರ ಸೋಷಿಯಲ್ ಮೀಡಿಯಾವನ್ನು ನಾವು ತೆಗೆದು ನೋಡಿದಾಗ ಮಿಲಿಯನ್ ಗಟ್ಟಲೆ ವ್ಯೂಸ್ ಇದೆ. ಅದನ್ನು ಕೊಟ್ಟವ್ರು ಯಾರು? ನಾವೇ ಕೊಟ್ಟಿರೋದು, ನಾವೇ ಬೆಳೆಸಿರ್ತೀವಿ. ಅವ್ರು ಏನು ಮಾಡಿದ್ರು ನೋಡ್ಕೊಂಡು ಸುಮ್ಮನೆ ಇರ್ತಿದ್ದೀವಿ. ಇದು ನಾವು ಬದುಕ್ತಿರುವ ಸಮಾಜ. ನಾವು ಮೊದಲು ಇಂಥ ಸಮಾಜದಿಂದ ದೂರ ಇರಬೇಕು. ಏನೋ ಸಾಧನೆ ಮಾಡಿರ್ತಾರೆ ಅಂಥವ್ರನ್ನ ಬೇಕಾದ್ರೆ ಪ್ರೋತ್ಸಾಹಿಸೋಣ. ಇವರೊಂದು ರೀಲ್ಸ್ ಮಾಡಿದ್ರೆ ಇವರು ಸಂಸಾರದ ಬಗ್ಗೆ ನಾವು ಮಾತಾಡ್ಕೊಳ್ತಾ ಕೂತಿದ್ದೀವಿ ಅಂದರೆ ನಾವು ಎಲ್ಲಿಗೆ ಹೋಗಿ ಬಂದು ನಿಂತಿದ್ದೀವಿ? ನಿನ್ನೆಯಿಂದ ರಾಜ್ಯಾದ್ಯಂತ ಪ್ರತಿಯೊಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ಇರುವಂತವ್ರು ಲೀಲಾ ಮಂಜು ಫೋಟೋಸ್ ಹಾಕೊಂಡು ಎಲ್ಲಾರು ನಿಮ್ಗೆ ಇಷ್ಟ ಬಂದಂತೆ ನಿಮಗ್ ಬೇಕಾದಂತ ರೀತಿಯಲ್ಲಿ ಟ್ರೋಲ್ ಮಾಡ್ತಾ ಇದಾರಲ್ಲ. ಲೀಲಾ ಮಂಜು ದೂರ ಆಗ್ಬಿಟ್ರು ಅಂತನಾ? ಲೀಲಾ ಮಂಜುನ ದೂರ ಮಾಡಕ್ ಯಾರಿಂದನೂ ಸಾಧ್ಯ ಇಲ್ಲ. ಪ್ರತಿಯೊಬ್ರು ಜೀವನದಲ್ಲೂ ತಪ್ಪು ನಡೆದಿರುತ್ತೆ, ತಪ್ಪು ಆಗಿದೆ, ತಿದ್ಕೊಂಡು ಬದುಕ್ತಾ ಇದ್ದಾಳೆ, ತಿದ್ಕೊಂಡು ಅವ್ರು ಸಂಸಾರ ಮಾಡ್ತಾ ಇದ್ದಾಳೆ. ಎಷ್ಟು ಜನ ನೆನ್ನೆಯಿಂದ ಟ್ರೋಲ್ ಮಾಡ್ತಾ ಇರೋದು ನೀವೆಲ್ಲಾರು ಅವಳನ್ನ? ದೂರ ಆಗ್ಬಿಡ್ತಾರ? ಸಂಸಾರ ಹಾಳು ಮಾಡ್ಬೇಕಂತಾನೆ ಕಾಯ್ಕೊಂಡಿದ್ದೀರಾ? ಯಾರಾದ್ರೂ ಒಂದ್ ತಪ್ಪು ಮಾಡಿ ಬದಲಾಗಿದ್ದಾರೆ ಅಂದ್ರೆ ಆದ್ರೆ ಎಂಕರೇಜ್ ಮಾಡಿ, ಇಲ್ಲ ಅಂದ್ರೆ ಮುಚ್ಕೊಂಡಿರ್ಬೇಕು. ಈ ಸಲ ಪ್ರತಿಯೊಬ್ಬರ ಮೇಲೆ ಲೀಗಲ್ ಆಕ್ಷನ್ ತಗೊಳ್ತೀನಿ. ಅಂಡ್ ಯಾರಿದು ಪಾಪಂ ಶಾಂತಂ ಸೀರಿಯಲ್ ಮಾಡಿದಾನೆ, ಯಾವನವನ್ಗೆ ಪರ್ಮಿಷನ್ ಕೊಟ್ಟಿರೋದು? ಲೀಲಾ ಮಂಜು ಪರ್ಸನಲ್ ಲೈಫ್ ಸ್ಟೋರಿ ತಗೊಂಡು ಸೀರಿಯಲ್ ಮಾಡಕ್ ಪರ್ಮಿಷನ್ ಕೊಟ್ಟವನು ಯಾರು ನಿನಗೆ? ಲೀಲಾ ಕೊಟ್ಲಾ? ಮಂಜು ಕೊಟ್ಲಾ? ಒಬ್ಬರ ಪರ್ಸನಲ್ ಲೈಫ್ ಸ್ಟೋರಿ ಎತ್ಕೊಂಡು ನೀನ್ ಸೀರಿಯಲ್ ಮಾಡ್ತೀಯಾ ಅಂದ್ರೆ ಒಬ್ಬರ ಜೀವನದಲ್ಲಿ ಆಟ ಆಡುವಂತದಲ್ವಾ? ಯಾರೋ ನಿನ್ಗೆ ಅಧಿಕಾರ ಕೊಟ್ಟಿರೋರು? ಲೀಗಲ್ ಆಕ್ಷನ್ ತಗೊಂಡ್ರೆ ಏನೇನಾಗುತ್ತಂತ ಗೊತ್ತಾಗುತ್ತೆ. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ನಮಸ್ಕಾರ.